ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಷ್ಟಪಟ್ಟು ಬೆಳೆಯೋದು ಹೆಂಗೆ ಅಂತಲೂ ಹೇಳ್ಕೊಟ್ರು, ಜೊತೆಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನೇನಾಗುತ್ತೆ ಅಂತಲೂ ಕೂಡ ಹೇಳ್ಕೊಟ್ಟಾಯ್ತು. ಈಗ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರಲ್ಲ, ಅಲ್ಲೇ ಮುಂದುವರಿತಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನೋದು ಅದ್ರ ಬಗ್ಗೆ ಇವತ್ತು ಡಿಸೈಡ್ ಆಗುತ್ತೆ, ಇವತ್ತು ನಿರ್ಧಾರವಾಗುತ್ತೆ. ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ ಸಂಜೆ 6 ಗಂಟೆಗೆ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ. ಆರೋಪಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಕ್ಕೆ ಕೋರಿರುವಂತಹ ಅರ್ಜಿಯ ವಿಚಾರಣೆ. ನಿನ್ನೆ ಇದ್ರ ಬಗ್ಗೆ ಆಲ್ರೆಡಿ ವಾದ ಪ್ರತಿವಾದ ಆಗಿದೆ. ನಿನ್ನೆ ವಾದ ಪ್ರತಿವಾದ ಆಲಿಸಿರೋ 64ನೇ ಸೆಷನ್ಸ್ ಕೋರ್ಟ್ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಸೊ ಹಾಗಾಗಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಆದೇಶವನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ. ನಿನ್ನೆ ಕೋರ್ಟ್ ಎದುರುಗಡೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಳಲನ್ನು ತೊಡ್ಕೊಂಡಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ರು ದರ್ಶನ್ ಪರ ವಕೀಲರು. ಏನೇನಾಗ್ತಾ ಇದೆ ಅಂತೇಳಿ, ದಿಂಬಿಲ್ಲ, ಬೆಡ್ಶೀಟ್ ಇಲ್ಲ, ಬೆಡ್ ಸ್ಪ್ರೆಡ್ ಇಲ್ಲ. ಸೊ ಹಾಗಾಗಿ ಮಲಗೋದಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಬೇಸಿಕ್ ನೀಡ್ಸ್ಗಳು ಸಿಗ್ತಾ ಇಲ್ಲ. ಜೈಲಿನ ಮ್ಯಾನ್ಯುವಲ್ ರೀತಿಯಾಗಿ ಕೊಡಬೇಕಾದಂತಹ ಒಂದಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂಥೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ವಿಚಾರ ಇದೆ. ಸೊ ಹಾಗಾಗಿ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 4 ಗಂಟೆಗೆ ಡಿಸೈಡ್ ಆಗುತ್ತೆ, ಅಥವಾ ಅದೊಂದು ಭವಿಷ್ಯ ಗೊತ್ತಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಮುಂದುವರಿತಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಇವತ್ತು ಸಂಜೆ 4 ಗಂಟೆಗೆ ಡಿಸೈಡ್ ಆಗುತ್ತೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಕಂಟಿನ್ಯೂ ಆಗ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಂತ. ನಿನ್ನೆ ಆದಂತಹ ವಾದ ಪ್ರತಿವಾದದ ಬಗ್ಗೆ ಹೇಳೋದಾದ್ರೆ ಶರತ್, ಏನು ನಟ ದರ್ಶನ್ ಅವ್ರನ್ನ ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಬಿಡುಗಡೆ ಆದಂಥ ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಜೈಲಾಧಿಕಾರಿಗಳು ಕೂಡ ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ನಿನ್ನೆ ವಾದ ಪ್ರತಿವಾದ ಆಲಿಸಿದ ಸಂದರ್ಭದಲ್ಲಿ ಈಗ ಇವತ್ತು ಆದೇಶವನ್ನ 4 ಗಂಟೆಗೆ ಕಾಯ್ದಿರಿಸಲಾಗಿರುವಂತದ್ದು ನ್ಯಾಯಾಲಯ. ನಿನ್ನೆ SPP ಪ್ರಸನ್ನಕುಮಾರ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿ ಬಲಾಢ್ಯನಾಗಿರೋದ್ರಿಂದಾಗಿ ಸಾಕಷ್ಟು ರಾಜಕೀಯ ವ್ಯಕ್ತಿಗಳ ಒಡನಾಟ ಇದೆ, ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು. ಯಾಕಂದ್ರೆ ಕಳೆದ ಬಾರಿ ಕೂಡ ಈ ಒಂದು ಜೈಲಿನಲ್ಲಿದ್ದಂಥ ವೇಳೆಯಲ್ಲಿ ರಾಜತೀತಿಯನ್ನು ಪಡೆದು ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಶಿಫ್ಟ್ ಮಾಡುವಂತಹ ಆ ವೇಳೆಯಲ್ಲಿ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಬಹುದು, ಚಾರ್ಜ್ ಫ್ರೇಮ್ ಅನ್ನು ಕೂಡ ಮಾಡಬಹುದು. ಯಾವುದೇ ರೀತಿಯಾದಂತಹ ಅಡಚಣೆಗಳಿಲ್ಲ. ಯಾಕಂದ್ರೆ ಜೈಲಿನ ಬಹುತೇಕ ಎಲ್ಲ ಕಡೆಯೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಅಟೆಂಡ್ ಮಾಡುವಂತಹ ಸೌಲಭ್ಯಗಳು ಇದೆ ಅಂತ ಹೇಳಿ ಕೂಡ ನಿನ್ನೆ SPP ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಕೂಡ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ, ಅಂದ್ರೆ ಈಗಾಗಲೇ ದರ್ಶನ್ ಅವರನ್ನ ಏನು ಒಂದು ಜೈಲಿನಲ್ಲಿ ಬಹಳಷ್ಟು ಹೀನಾಯವಾಗಿ ನಡೆಸಿಕೊಳ್ಳಲಾಗ್ತಿದೆ. ಈ ಒಂದು ನ್ಯಾಯಾಲಯ ಹೇಳಿರುವಂತಹ ಸೌಲಭ್ಯಗಳನ್ನು, ಕನಿಷ್ಠ ಸೌಲಭ್ಯಗಳನ್ನು ಕೂಡ ಒದಗಿಸಿ ಕೊಡ್ತಾ ಇಲ್ಲ. ಅವರಿರುವಂತಹ ಕೋಣೆಗಳಿಗೆ ಬೂಟ್ಗಳನ್ನ ಧರಿಸಿಕೊಂಡು ಒಳಗಡೆ ಬರ್ತಾರೆ, ಊಟದ ತಟ್ಟೆಗಳನ್ನು ಕೂಡ ಒಳಗಡೆಯಿಂದ ಎರಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಬೇಲನ್ನ ರದ್ದು ಮಾಡಿದೆ ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಿದೆ ಅಂತ ಹೇಳಿ ಜೈಲಾಧಿಕಾರಿಗಳ ವಿರುದ್ಧ ಕೂಡ ಈಗ ನಿನ್ನೆ ನ್ಯಾಯಾಲಯಕ್ಕೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಇವತ್ತು ಸಂಜೆ 4 ಗಂಟೆಗೆ ಆದೇಶವನ್ನ ಪ್ರಕಟ ಮಾಡುತ್ತೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ಜಾಮೀನು ಕೂಡ ಅರ್ಜಿಯನ್ನ ವಜಾ ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತೆ ಅವರು ಜೈಲಿನಲ್ಲೇ ಇರಬೇಕಾದಂತಹ ಒಂದು ಪ್ರಸಂಗ ಕೂಡ ಎದುರಾಗಿರುವಂತದ್ದು. ಸದ್ಯ ಇವತ್ತು 4 ಗಂಟೆಗೆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಇವತ್ತು ತೀರ್ಮಾನ ಆಗಿರುವಂತದ್ದು. ಶರತ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.